ನಾಡಗೌಡ ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಸರ್ ತಾವು ಕೂಡ ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರಿದ್ರಿ, ಅನೇಕ ಬಾರಿ ಶಾಸಕರ ಕೆಲಸ ಮಾಡಿದ್ರಿ. ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತೆ, ವಿಜಯಪುರ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಟ್ಟೇ ಕೊಡ್ತಾರೆ ಎನ್ನುವಂತಹ ನಿರೀಕ್ಷೆ ಇತ್ತು, ವಿಶ್ವಾಸ ಇತ್ತು. ಆದ್ರೆ ಇವತ್ತದು ಹುಸಿಯಾಗಿದೆ. ಏನ್ ಹೇಳ್ತೀರಾ ಸರ್ ಅಂತ? ಏನಿಲ್ಲ, ರಾಜಕಾರಣದಲ್ಲಿ ಇದನ್ನ ಎದುರಿಸ್ಬೇಕಾದಂತ ಶಕ್ತಿ ಇಟ್ಕೊಂಡೇ ನಾವು ರಾಜಕಾರಣಕ್ಕೆ ಬಂದಿರ್ತೀವಿ. ಸೊ ನಿರೀಕ್ಷೆ ಪ್ರಶ್ನೆ ಬಂದಿಲ್ಲ ಇಲ್ಲಿ. ಯಾರು ಇವತ್ತು ಕೆಲವರು ಷಡ್ಯಂತ್ರಗಳನ್ನ ಮಾಡ್ತಾ ಇದಾರ, ಅವ್ರದ್ದು ಮೇಲುಗೈ ಆಗ್ತಾ ಇದೆ. ಎಲ್ಲಾ ಪಕ್ಷದಲ್ಲಿ ಶಾಮೀಲಾಗಿ ಕಾಂಗ್ರೆಸ್ ಬಿಜೆಪಿ ದಳ ಅನ್ಕೊಂತ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದು ಇಲ್ಲಿ ಹೋಳಿಗೆ ತುಪ್ಪ ತಿನ್ಕೊಂತ ಏನ ಬಲ್ತಿದಾರಲ್ಲ ಕೆಲವರು, ಅಂತವ್ರಿಗೆ ಮಣೆ ಹಾಕಿದೆ ಅಲ್ಲ, ಅದು ಬೇಜಾರಾಗ್ತಾ ಇದೆ, ಮತ್ತೊಂದೇನಿಲ್ಲ. ನಿಮ್ಮ ಹೆಸರು ಪಟ್ಟಿಯಲ್ಲಿ ಇತ್ತಾ ಸರ್? ಗೊತ್ತಿಲ್ಲ, ನಾನ್ ಪಟ್ಟಿ ನೋಡಕ್ ನಮ್ಗೆ ತೋರಿಸ್ತಾರ ಅವರು ಪಟ್ಟಿ. ಅಲ್ಲ, ಕೆಲವೊಬ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜಸ್ ಕಾಣ್ತಾ ಇರುತ್ತಲ್ಲ. ಇಲ್ಲೆಲ್ಲ ಗೊತ್ತಿಲ್ಲ, ಪಟ್ಟಿ ಯಾರಿಗೆ ತೋರಿಸ್ತಾರೆ, ಪಟ್ಟಿ ಯಾರಿಗೂ ಗೊತ್ತಾಗೋದಿಲ್ಲ. ಈಗಾಗಲೇ ಅನೇಕ ಶಾಸಕರು, ಬೋಸರಾಜ್ ಅವ್ರದ್ದು ಬಂದಂತೆ ರಾಯಚೂರಿಗೆ. ಹೌದು, ಯಾ ಮೇಡಮ್ ಗಾಯತ್ರಿ ಶಾಂತಿ ಇದು ತೆಗೆದು ಬೋಸರಾಜ್ ಸೇರಿಸಿದ್ರಂತೆ. ಈ ಒಳಾಟಗಳು ನಡೀತಾ ಇದೆ ಅಂತೀರಿ? ನಡೀತಾ ಇದೆ. ನಾನು ಅದನ್ನ ಒಂದ್ ದಿವಸ ಬಿಡೋದಲ್ಲ. ಈಗ ಯಾರು ಪಾರ್ಟಿಗೋಸ್ಕರ ದುಡ್ದಿದ್ದಾರೆ, ಯಾರು ಮಾಡಿದ್ದಾರೆ ಬಿಡಿ, ನಾನು ಪಕ್ಷವೇ ನಿಷ್ಠಾವಂತ. ನಾನು ಐ ಹ್ಯಾವ್ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ಮೈ ಹೈಕಮಾಂಡ್. ಪೀಪಲ್ ಹೂ ಆರ್ ಪ್ಲೇಯಿಂಗ್ ಎ ಡರ್ಟಿ ರೂಲ್ ಹಿಯರ್ ಇನ್ ಕರ್ನಾಟಕ. Some people are sitting here and playing a dirty role in Karnataka and in our own districts. Okay. We'll have to teach them a lesson. How far can we sit like this? How can we tolerate such activities? ಈಗಾಗಲೇ ಇಂಡಿ ಶಾಸಕರು ರಾಜೀನಾಮೆಗೆ ಸಿದ್ಧ ಆಗಿದ್ದಾರೆ. ಬೇಳೂರು ಗೋಪಾಲ್ ಕೃಷ್ಣ ಅವರು ನಾಳೆ ರಾಜೀನಾಮೆ ಕೊಟ್ಟಿಲ್ಲ, ನೋಡಿದೆ ನಾನು. ಅಲ್ಲ, ನಿರ್ಧಾರ ಬಂದಿದಾರಂತೆ. ತಾವು ಆ ತರದ ಏನಾದ್ರು ನಿರ್ಧಾರ ಮಾಡಿದ್ರೆ? ಗೊತ್ತಿಲ್ಲ ನನಗೆ, ಅದೇನು ಮಾಹಿತಿ ಬಂದಿಲ್ಲ, ಬಂದಿಲ್ಲ. ರಾಜೀನಾಮೆ ನೋಡಿ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಮ್ಮ ಹಕ್ಕಲ್ಲ, ಅದು ಜನರ ಹಕ್ಕು. ಜನರು ನಮಗೆ 5 ವರ್ಷ ಆರಿಸಿ ಕಳಿಸಿದ್ದಾರೆ, ಕೆಲಸ ಮಾಡಿ ಅಂತ ಹೇಳಿ, ನಮ್ಮ ಪ್ರತಿನಿಧಿಯಾಗಿರಿ ಅಂತ ಕೊಟ್ಟಿದ್ದಾರೆ. ಇನ್ನೇನು ನಮ್ಮನ್ನ ಮಂತ್ರಿ ಮಾಡಿರ್ತಾರೋ, ನಮ್ಮ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿರ್ತಾರೋ, ಮತ್ತೊಂದು ಮಾಡಿರ್ತಾರೋ, ಇವು ಎಲ್ಲ ನಮಗೆ ಇಲ್ಲಿ ಪಕ್ಷದಿಂದ ನಮಗೆ ಏನಪ್ಪಾ ಅಂದ್ರೆ ಕೊಟ್ಟಂತ ಸ್ಥಾನಮಾನಗಳು, ಸರ್ಕಾರ ಕೊಟ್ಟಂತ ಸ್ಥಾನಮಾನಗಳು. ಜನರ ಬಸ್ಗೋಸ್ಕರ ನಾವು ಹೋರಾಟ ಮಾಡಬೇಕಾಗಿದೆ. 5 ವರ್ಷ ಇರುವವರೆಗೂ ಹೋರಾಟ ಮಾಡ್ತೀವಿ. ಮತ್ತು ಪಕ್ಷದಲ್ಲಿ ಯಾರು ಇಂಥ ಚಟುವಟಿಕೆ ಮಾಡ್ತಾರೋ ಅದ್ರ ಬಗ್ಗೆ ಇನ್ಮೇಲೆ ನಾವು ಕೂಡ ಅದನ್ನ ಲೈಕ್ ಸೋಲ್ಜರ್ಸ್ ವಿಲ್ ವರ್ಕ್ ಇಟ್ ಔಟ್. ಹೆಂಗ ಆರ್ಮಿಯಲ್ಲಿ ಸೋಲ್ಜರ್ ಇರ್ತಾರೆ, ಸೋಲ್ಜರ್ಸ್ ಯಾರು ಬಿಟ್ರೆ ಮಾಡ್ತಾ ಇದ್ರು ಕೂಡ ಅವ್ರನ್ನ ಎಕ್ಸ್ಪೋಸ್ ಮಾಡಿ ಅವ್ರನ್ನ ಕೋರ್ಟ್ ಮಾರ್ಷಲ್ ಮಾಡ್ತಾರೆ. ಅದನ್ನ ಮಾಡೋದಕ್ಕೆ ನಾವು ಮುಂದಾಗ್ಬೇಕು ಅಷ್ಟೇ. ರಾಜ್ಯ ನಾಯಕರಿಂದ ಏನಾದ್ರು ಕರೆ ಬಂದಿತ್ತ ಸರ್ ತಮ್ಮ ಬೇಸರ ತನಿಸುವ ನಿಟ್ಟಿನಲ್ಲಿ? ಇಲ್ಲ, ಯಾವ್ದು ಬಂದಿಲ್ಲ. ಯಾವ ನಾಯಕರಿಂದ ಏನು ಕರೆ ಬಂದಿಲ್ಲ. ಓಕೆ ಸರ್, ಥ್ಯಾಂಕ್ ಯು ವಿಶ್ವಾನಿ ಮಾತಾಡಿದ್ದಕ್ಕಾಗಿ.